ಹಲೋ, ನಮಸ್ಕಾರ. ನಾವು ನಿನ್ನೆ ದೂಧಸಾಗರ್ ಹತ್ರ ಇದ್ವಿ. ಅಲ್ಲಿಂದ ಬರ್ತಾ 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 ನಾರ್ತ್ ಗೋವಾದ ಮೇನ್ ಸಿಟಿ ಆದಂಥ ಮಡಗಾನ್ ಸ್ಟೇಷನ್ಗೆ ಬಂದ್ಬಿಟ್ಟಿದ್ದೀವಿ. ಇವಾಗ ನಾವೇನ್ ಮಾಡ್ಬೇಕು ಅಂದ್ರೆ, ಇಲ್ಲಿಂದ ಬೀಚು ಅರೌಂಡ್ 24 ಕಿಲೋಮೀಟರ್ಸ್ ಇದೆ. ಇವಾಗ ರೆಂಟೆಡ್ ಬೈಕ್ ಸಿಗುತ್ತೆ ಇಲ್ಲಿ. ಬನ್ನಿ, ಬೈಕ್ ತಗೊಳ್ಳೋಣ, ಹೋಗೋಣ. ನಾರ್ತ್ ಗೋವಾ ಫುಲ್ ಎಕ್ಸ್ಪ್ಲೋರ್ ಮಾಡ್ತೀನಿ ನಿಮಗೆ. ಗೋವಾದಲ್ಲಿ ರೂಲ್ಸ್ ಎಲ್ಲ ಫುಲ್ ಸ್ಟ್ರಿಕ್ಟ್ ಅಂತ. ವಿತೌಟ್ ಲೈಸೆನ್ಸು ಬೈಕೇ ಕೊಡಲ್ಲ ರೆಂಟ್ ಇವರು. ನನ್ನ ಹತ್ರ ಲೈಸೆನ್ಸ್ ಬೇರೆ ಮಾಡಿಸಿಲ್ಲ ನಾನು. ಇವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ, ಯಾವುದೋ ಟೂರ್ ಪ್ಯಾಕೇಜ್ ಇದೆ ಅಂತೆ, ಬಸ್ಸೆಲ್ಲ ಹೋಗುತ್ತಂತೆ. 300 ರೂಪೀಸ್ ಪರ್ ಪರ್ಸನ್ ಅಂತೆ. ಹೋಗೋಣ, ಅದು ಹೋಗಿ ನಿಮಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ನಿಮಗೇನೋ ಬೈಕ್ ಬೇಕು ಅಂದರೆ ಲೈಸೆನ್ಸ್ ಇರಲೇಬೇಕು. ಓಕೆ, ಅಂತೂ ಇಂತೂ ಬಸ್ ಸ್ಟಾಪ್ ಅಂದ್ಕೊಂಡೆ ನಾನು. ಬಟ್ ಬಸ್ ಸ್ಟಾಪ್ ಅಲ್ಲ, ಒಂದು ಸೆಂಟರ್ ಥರ ಇದೆ. ಅವ್ರದ್ದು ಪ್ರೈವೇಟ್ ಆಗಿ ನಡೆಸ್ತಾರೆ. ಸೊ ಒಂದು ಟೂರ್ ಪ್ಯಾಕೇಜ್ ಮಾಡಿ ಇಷ್ಟು ಅಮೌಂಟ್ ಅಂತ ನಿಮಗೆ ಇಲ್ಲಿ ಸೌತ್ ಗೋವಾದಲ್ಲಿ ಸಿಗುತ್ತೆ. ನಿಮ್ಗೆ ಏನಾದರೂ ರೆಂಟೆಡ್ ತೊಗೊಳಕ್ಕಾಗಲಿಲ್ಲ, ಅಕಸ್ಮಾತ್ ಪ್ರೈಸ್ ಜಾಸ್ತಿ ಆಯಿತು, ನಿಮ್ಮ ಹತ್ರ ಲೈಸೆನ್ಸ್ ಇಲ್ಲ ಅಂದರೆ ಅಲ್ಲೇ ನಿಮಗೆ ಸಿಗ್ತಾರೆ. ಇಲ್ಲಿ ಅಲ್ಲಿ ರೈಲ್ವೆ ಸ್ಟೇಷನಲ್ಲೇ ಸಿಗ್ತಾರೆ. ಅವರೇ ಕೇಳ್ತಾರೆ ನಮಗೆ ಈ ಥರ ಒನ್ ಡೇ ಪ್ಯಾಕೇಜ್ ಬೇಕು ಅಂದರೆ ಅವರೇ ನಿಮ್ಮನ್ನು ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದು ನಿಮಗೆ ಬಸ್ ಪ್ರೊವೈಡ್ ಮಾಡ್ತಾರೆ. ಪರ್ ಪರ್ಸನ್ 300 350 ಇರುತ್ತೆ. ನಿಮಗೆ ಸೌತ್ ಗೋವಾ ನಾರ್ತ್ ಗೋವಾ ಎರಡು ಬೇಕಾದ್ರೆ ಚೂಸ್ ಮಾಡ್ಕೋಬೋದು. ಬಟ್ ನಾನು ಫಸ್ಟು ಸೌತ್ ಗೋವಾ ಚೂಸ್ ಮಾಡಿದ್ದೆ. ಬಟ್ ಸೌತ್ ಗೋವಾದಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರೋ ಪ್ಲೇಸ್ಗಳನ್ನ ತೋರಿಸ್ತಾ ಇಲ್ಲ. ಅದಕ್ಕೆ ಇವಾಗ ನಾರ್ತ್ ಗೋವಾ ಚೂಸ್ ಮಾಡಿದ್ದೀನಿ. ನಿಮಗೆ ನಾರ್ತ್ ಗೋವಾದಲ್ಲಿ ಫುಲ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ನಿಮಗೆ ರಿಟರ್ನು ಒಂದು 9:30 ರಿಟರ್ನ್ ಆಗ್ತಾರೆ. ಸೇಮ್ ಇಲ್ಲಿಗೇನೆ ನಿಮ್ಗೆ ರಿಟರ್ನ್ ಮಾಡ್ತಾರೆ. ಸೊ ಇಲ್ಲಿಂದ ನಿಮಗೆ ಹತ್ರನೇ ರೈಲ್ವೆ ಸ್ಟೇಷನು. ಆರಾಮಾಗಿ ಮಡಗಾನಿಂದ ನಿಮ್ಗೆ ಎಲ್ಲಿ ಅವೈಲಬಿಲಿಟೀಸ್ ಇದೆಯೋ ಬೇರೆ ಕಡೆ ಆದರೆ ಇಲ್ಲ ಮನೆಗೆ ಹೋಗ್ಬೇಕು ಅಂದರೆ ನಿಮ್ಗೆ ಇಲ್ಲಿಂದ ಆರಾಮಾಗಿ ಹೋಗ್ಬೋದು. ಸಿ ಯು ಇನ್ ಬಸ್. ಓಕೆ, ಬಸ್ಸಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಯಾವ ಥರ ಹೆಂಗಿರುತ್ತೆ ಏನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿಂದ ಬಸ್ಸಲ್ಲಿ ಬರ್ತಾ 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 ಡೈರೆಕ್ಟ್ ಅಂಜನಾ ವಾಘಾ ಬೀಚ್ಗೆ ಬಂದಿದ್ದೀವಿ. ಅಂಜನಾ ವಾಘಾ ಬೀಚ್ ಅಂದರೆ ಏನೂ ಅಲ್ಲ, ಮೊದಲು ಅಂಜನಾ ಅನ್ನೋ ಒಂದು ನದಿ ಹರಿತಿತ್ತಂತೆ. ಪೋರ್ಚುಗೀಸರ ಕಾಲದಿಂದ ಇದನ್ನು ಅಂಜನಾ ಬೀಚ್ ಅಂತ ಕರ್ಕೊಂಬಂದಿದ್ದಾರೆ. ನೋಡಪ್ಪ, ಇದೆ ಅಂಜನಾ ಬೀಚ್. ಏನು ನೋಡ್ತಾ ಇದ್ದೀರಾ, ಇದು ಅಂಜನಾ ವಾಘಾ ಬೀಚ್ ಅಂತ. ಇದನ್ನು ನಿಮ್ಗೆ ಇನ್ನೊಂದು ಹೆಸರಲ್ಲೂ ಕರೀತಾರೆ, ರಾಕ್ ಬೀಚ್ ಅಂತಲೂ ಕರೀತಾರೆ. ಯಾಕೆ ರಾಕ್ ಬೀಚ್ ಅಂತ ಕರಿತೀವಿ ಅಂದರೆ, ನೀವು ನೋಡ್ಬೋದು ಫುಲ್ಲು ಬಂಡೆಗಳಿಂದ ಕೂಡಿದೆ. ಇದು ಸ್ವಿಮ್ ಮಾಡೋಕ್ಕೆ ಯೋಗ್ಯ ಅಲ್ಲ. ನೀವು ಸ್ವಿಮ್ ಮಾಡ್ಬೇಕಾದ್ರೆ ಕಾಲಿಗೆಲ್ಲ ಪರ್ಚ್ಕೊಳ್ಳುತ್ತೆ. ಇಲ್ಲಿ ನಿಮಗೆ ಸ್ವಿಮ್ ಮಾಡೋಕ್ಕೆಲ್ಲ ಬಿಡಲ್ಲ, ಜಸ್ಟ್ ಆಟ ಆಡ್ಬೋದು ಅಷ್ಟೇ. ಫುಲ್ಲು ಫಾರಿನರ್ಸು, ಫುಲ್ಲು ಇಂಡಿಯಾದವರು, ಒಂದೂ ಗೊತ್ತಾಗಲ್ಲ. ಬಟ್ ಇಲ್ಲಿ ಹೆವಿ ಸ್ಕ್ಯಾಮ್ ಆಗುತ್ತೆ. ಇಲ್ಲಿ ಹುಷಾರಾಗಿರಬೇಕು. ನಿಮ್ಗೆ ದುಡ್ಡಿಗೆ ನೀವೇ ಜವಾಬ್ದಾರರು. ಯಾರೇ ಬಂದು ಪ್ಯಾಕೇಜ್ ಕೊಡ್ತೀವಿ, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಕೊಡ್ತೀವಿ ಅಂದರೆ ಹೋಗಬೇಡಿ. ನೋಡಿ, ಇಲ್ಲಿ ಲೈಫ್ ಮ್ಯಾನ್ ಕೂತವ್ರೆ. ಇಲ್ಲಿಂದನೇ ನೋಡ್ಬಿಡ್ತಾರೆ ಎಲ್ಲರೂ ಮುಳುಗ್ತಾವ್ರ, ಎದೊಳ್ತಾವ್ರ ಏನು ಅಂತೆಲ್ಲ ನೋಡ್ಬಿಡ್ತಾರೆ.
ಗುರು, ನಾವಿವಾಗ ಗೋವಾದಲ್ಲೇ ಫೇಮಸ್ ಬೀಚ್ ಆದಂಥ ಬಾಗಾ ಬೀಚಲ್ಲಿದ್ದೀವಿ. ಸೊ ಬಾಗಾ ಬೀಚು ನಿಮಗೆ ನೈಟ್ ಲೈಫ್ ಮಾತ್ರ ಹೇಳಿ ಮಾಡಿಸಿದ ಜಾಗ. ಬಾಗಾ ಬೀಚ್ ಏನಕ್ಕೆ ಫೇಮಸ್ ಎಲ್ಲ ಗೊತ್ತಿಲ್ಲ, ನೈಟು ಪಬ್ಬು ಡ್ಯಾನ್ಸು ಇದಕ್ಕೆ ಮಾತ್ರ ತುಂಬ ಫೇಮಸ್ಸು. ಈ ಬಾಗಾ ಬೀಚಲ್ಲಿ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಕೂಡ ಆಡಿಸ್ತಾರೆ. ಬಟ್ ನಾನು ಪ್ರಿಫರ್ ಮಾಡಲ್ಲ ನಿಮ್ಗೆ ಇದು ಇಲ್ಲಿ ಆಡಬೇಡಿ, ತುಂಬ ಸ್ಕ್ಯಾಮ್ ಆಗುತ್ತೆ. ನಿಮ್ಮ ದುಡ್ಡಿಗೆ ತಕ್ಕನಾಗೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನೇ ಆಗಲ್ಲ ಅಂದ್ಕೊಳ್ಳಿ. ಇದಕ್ಕೋಸ್ಕರ ನಮ್ಮ ಕರ್ನಾಟಕನೇ ಬೆಟರು. ತುಂಬ ಸೇಫಾಗಿ ಕರ್ಕೊಂಡೋಗಿ ನೀವು ಕೊಟ್ಟಿರೋ ದುಡ್ಡಿಗೆ ಕರೆಕ್ಟಾಗಿ ಆಡ್ಸ್ಕೊಂಬರ್ತಾರೆ. ಗೋಕರ್ಣ, ಮಲ್ಪೆ, ಮುರುಡೇಶ್ವರ ಇಲ್ಲೆಲ್ಲ ಇದೆ ನಮ್ಮ ಕರ್ನಾಟಕದಲ್ಲಿ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು. ಮತ್ತು ಇಲ್ಲಿ ಕೇಳಿದೆ ಸ್ಕೂಬಾ ಡ್ರೈವಿಂಗ್ ಬೇರೆ ಮಾಡ್ತಾರಂತೆ. ಆ್ಯಕ್ಚುಲಿ ಇಲ್ಲಿ ಸ್ಕೂಬಾ ಡ್ರೈವಿಂಗ್ ಚೆನ್ನಾಗಿರಲ್ಲ, ತುಂಬ ಗಲೀಜು ನೀರಲ್ಲಿ ಇಳಿಸ್ತಾರೆ. ಅದು ಅಲ್ಲದೆ ನಿಮ್ಮನ್ನ 2 ನಿಮಿಷ ನೀರೊಳಗಡೆ ಅಂಡರ್ ವಾಟರ್ ಮುಗೀತು ಸ್ಕೂಬಾ ಡ್ರೈವಿಂಗ್ ಫಿನಿಶ್. ನಿಮ್ಮ 3,000 ಹೋಗಿ ಇಷ್ಟೇ ಸ್ಕ್ಯಾಮು. ಅದಕ್ಕೆ ಹೇಳೋದು, ಗೋವಾಗೆ ಬಂದ್ರ ಪಾರ್ಟಿ ಮಾಡಿದ್ರ, ಎಂಜಾಯ್ ಮಾಡಿದ್ರ ಅಷ್ಟೇ. ಏನು ದುಡ್ಡು ಖರ್ಚು ಮಾಡಬೇಕು ಅದಕ್ಕೆ ಮಾಡಬೇಕು, ಬೇಡದಲ್ಲೇ ಇರೋಕ್ಕೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಗೈಸ್ ನೋಡ್ತಿದ್ದೀರಲ್ಲ, ಬಾಗಾ ಬೀಚಿಗೆ ಬಂದರೆ ಈ ಥರ ಎಂಜಾಯ್ ಮಾಡ್ಬೋದು. आपका आईडी भी बता के जाओ, आईडी भी बता के. ಈಗ ಬಾಗಾ ಬೀಚು ನಡ್ಕೊಂಡು ಹೋಗ್ತಾ ಇರೋ ನಿಲ್ಲೋದೇ ಇಲ್ಲ. ಬಂದು ತುದಿಯಿಂದ ಎಷ್ಟು ದೂರ ಇದೆ ಹೋಗ್ತಾನೆ ಇರ್ಬೋದು. ಗುರು, ಇವಾಗ ಗೋವಾದ ಅಗೋಡಾ ಫೋರ್ಟಿಗೆ ಬಂದಿದ್ದೀವಿ. ಇದನ್ನು ಪೋರ್ಚುಗೀಸರು 1612 ಕಟ್ಟಿಸ್ತಾರೆ. ಶತ್ರು ದಾಳಿಯಿಂದ ತಡೆಯೋಕ್ಕೋಸ್ಕರ ಇದನ್ನು ಕಟ್ಟಿಸ್ತಾರೆ. ಸೊ ಇಲ್ಲಿಂದ ಸೀನ್ ಯಾವ ಥರ ಇದೆ ಅಂದರೆ, ಶತ್ರು ದೇಶಗಳು ಯಾವುದಾರ ಹಡಗು ಬೇರೆ ಕಡೆಯಿಂದ ಬರ್ತೈತೆ ಅಂದರೆ ಈ ಫೋರ್ಟ್ ಮೂಲಕ ನೋಡ್ಕೊಂಡು ಅವ್ರಿಗೆ ದಾಳಿ ಮಾಡೋಣ ಅಂತ ಕಟ್ಸಿರ್ತಾರೆ. ಬನ್ನಿ ತೋರಿಸ್ತೀನಿ ಫೋರ್ಟ್ ನಿಮಗೆ. ಗುರು, ನಾನಿವಾಗ ಗೋವಾದಲ್ಲಿರೋಂಥ ಫೇಮಸ್ ಪ್ಲೇಸ್ಗಳಾದ ಕೆಸಿನೋಗೆ ಬಂದಿದ್ದೀನಿ. ಸೊ ಕೆಸಿನೋ ಅಂದರೆ ಓನ್ಲಿ ಒಂದಲ್ಲ, ಸೊ ಈ ಥರ ಒಂದು 5-6 ಕ್ರೂಸ್ ಇರುತ್ತೆ. ಅಲ್ಲಲ್ಲೇ ನಿಲ್ಸ್ಕೊಂಡಿರ್ತಾರೆ. ಇಲ್ಲಿಗೆ ಬರ್ತಾರೆ, ನಿಮಗೆ ಆಡ್ತೀರಾ ಹೋಗ್ತೀರಾ ಅಂತ ಕೇಳ್ತಾರೆ. ಬಟ್ ನೀವು ಯಾರು ಹೋಗ್ಬಾರ್ದು, ಅದನ್ನ ಆಡಲೂಬಾರ್ದು. ಮೊದಲೇ ಎಲ್ಲ ಪ್ರೀ ಪ್ಲ್ಯಾನ್ ಆಗಿರುತ್ತೆ. ಸ್ವಲ್ಪ ನಿಮಗೆ ಗೆಲ್ಲಿಸ್ತಾರೆ, ಆಮೇಲೆ ನಿಮ್ಮ ದುಡ್ಡೆಲ್ಲ ಕಿತ್ತೊಂಡು ಕಳಿಸ್ತಾರೆ. ಬಂದು ಅಕಸ್ಮಾತ್ ಏನಾದ್ರು ನಿಮ್ಗೆ ಇಷ್ಟ ಇದ್ದರೆ 500 ರೂಪಾಯಿ ಎಂಟ್ರಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗಿ ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಒಂದು ಮಾಡ್ಕೊಂಬನ್ನಿ. ದುಡ್ಡೆಲ್ಲ ಕಳ್ಕೊಳಕ್ಕೆ ಹೋಗ್ಬೇಡಿ. ಓಕೆ, ನಿಮ್ಗೆ ಇವಾಗ ಕೆಸಿನೋ ಸ್ಪಾಟ್ಗಳನ್ನ ತೋರಿಸ್ತೀನಿ. ಸೊ ಇಲ್ಲೊಂದು ಲಾಂಚ್ ಇದೆಯಂತೆ, ಈ ದಡದಿಂದ ಆ ದಡಕ್ಕೆ ಹೋಗೋಕ್ಕೆ ಗೌರ್ಮೆಂಟ್ ಅವರೇ ಫ್ರೀಯಾಗಿ ಬಿಟ್ಟಿರೋ ಲಾಂಚ್ ಅದು. ಸೊ ಅದರಲ್ಲಿ ನಿಮಗೆ ಜಸ್ಟ್ ವ್ಯೂ ನೋಡ್ಕೊಬೋದಷ್ಟೇ. ಯಾವ್ಯಾವುದು ಲಾಂಚು ನಿಮ್ಗೆ ಯಾವ್ಯಾವ್ದು ದೊಡ್ಡ ಹಡಗುಗಳ ಥರ ಶಿಪ್ಗಳ ಥರ ಕಾಣುತ್ತೆ ಅದೆಲ್ಲ ಕೆಸಿನೋನೇ. ಮಹಾರಾಜ ಕೆಸಿನೋ ಅದು ಇದು ಎಲ್ಲ ಸಮಥಿಂಗ್ ಇದೆ. ಸೊ ಬನ್ನಿ ತೋರಿಸ್ತೀನಿ.
ಗುರು, ಇಲ್ಲಿಗೆ ನಾನು ಗೋವಾ ಜರ್ನಿನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.